ಎಷ್ಟು ದಿವಸ ಇರ್ತೀರಾ ಇಲ್ಲಿ ಸರ್ ಪೊಲೀಸರು ಹೇಳುವವರೆಗೆ ಪೊಲೀಸರು ಹೇಳ್ತಾರೆ ಅಂತ ಹೇಳಿದ್ದಾರೆ. ಓ, ಪೊಲೀಸರು ಹೋಗ್ಬೇಡ ಅಂತಿದ್ದಾರೆ? ಹೋಗಲ್ಲ, ಮೊನ್ನೆ ಹೇಳಿದ್ದಾರೆ. ತಾಯಿಗೆ ಒಂದು ಹುಷಾರಿಲ್ಲ, ಒಂದು ಕಿಡ್ನಿ ಅವರಿಲ್ಲ, ತಮ್ಮನಿಗೆ ಕೊಟ್ಟಿದ್ದಾರೆ ಒಂದು ಕಿಡ್ನಿ. ಅಲ್ಲ ಆ ಮನೆಗಾಗಲಿ ಈ ಮನೆಗಾಗಲಿ ನಾನು ಎಲ್ಲ ಹೋಗುದಿಲ್ಲ, ಇಲ್ಲೇ ಕೆಲಸ ಮುಗೀತಾ ನನ್ನಷ್ಟೇ ನನ್ನ ಊರಿಗೆ. ನಿಮಗೆ ಎಷ್ಟು ಮಕ್ಕಳು? ಮನೆಗೆ ಮದುವೆ ಆಗಿಲ್ಲ. ರಾತ್ರಿ ಆದ್ಮೇಲೆ ನಿದ್ದೆ ಬರ್ತಾ ಇದೆ, ಒಂದು 5 ನಿಮಿಷ ನಿದ್ದೆ ಬಿದ್ದ ಕೂಡಲೇ ಎಚ್ಚರಿಕೆ ಆಗ್ತದೆ, ನಿದ್ದೆ ಬರ್ತದೆ. ಅವಳಿಗೂ ಹಾಗೆ ಎದ್ದು ಕೂತುಕೊಂಡು ಹಾಗೆಲ್ಲ ಬೆಳಕಾಗುವವರೆಗೆ ಹಾಗೆ ಮಾಡ್ತಾರೆ. ಸಂಜೆ ಬರುವಾಗ ಆ ಮೆಟ್ಲಿನ ಹತ್ತಿರದಿಂದ ಬೊಬ್ಬೆ ಹಿಡಿತಾ ಬರ್ತಾನೆ, ನಾನು ಬಂದಿದ್ದೇನೆ. ಈಗ ಆ ಹೊತ್ತಾಗುವಾಗ ನನಗೆ ಅದು ಕಾಣ್ತಾ ಉಂಟು, ಕೇಳ್ತಾ ಇದ್ದೆ. ಅಲ್ಲಿಂದಲೇ ಬೊಬ್ಬೆ ಹಿಡಿತಾನೆ ಅಂಗಳದವರೆಗೂ, ನಾನು ಬಂದೆ ಅಂತ. ಹೀಗಾಗಿ ನಿಮಗೂ ಈಗ ನಿದ್ದೆ ಇಲ್ಲ, ಏನಿಲ್ಲ, ಕೂತ್ಕೊಳ್ಳೋದೆ. ಮನೆಯವರೆಗೆ ಹೋಯ್ತು, ಒಮ್ಮೆ ಮೆಟ್ಲುವರೆಗೆ ಹೋಯ್ತು. ತಿರುಗಿ ಬಂದು ನಮ್ಮ ಮೆಟ್ಲು ಹತ್ತಿ ಸ್ವಲ್ಪ ಮುಂದೆ ಹೋಗುವಾಗ ಅವರು ನಮ್ಮ ಹತ್ರ ನಾಯಿ ಬಿಡ್ಲಿಕ್ಕೆ ಉಂಟು ಅಂತ ಹೇಳಿಲ್ಲ, ನಮ್ಮ ನಾಯಿ ಬಿಟ್ಟಿತ್ತು 2, ಅದು ಅದಕ್ಕೆ ಮೇಲೆ ಬಿಡ್ಲಿಕ್ಕೆ ಹೋಯ್ತು, ಅಲ್ಲಿಗೆ ಅದು ನಿಂತಿತ್ತು. ನೀವು ಬರೋ ಹಿಂದೆ ನೀವು ಬಂದು 1 ದಿವಸಕ್ಕೆ ಸುಮಂತ್ ಈ ರೀತಿ ಆಯ್ತಲ್ಲ, ಆನಂತರ ಸುಮಾರು ಸುದ್ದಿಗಳು ಹರಡ್ತಾ ಇದ್ದು. ನಿಮ್ಗೇನ್ ಅನ್ಸುತ್ತೆ ಅವತ್ತು ಬೆಳಗ್ಗೆ ಏನಾಯ್ತು? ಅವತ್ತು ರಾತ್ರಿ ನೀವು ಸುಮಂತನ ಕೊನೆದಾಗಿ ಯಾವಾಗ ನೋಡ್ತೀರಾ? ಒಂದು ದಿವಸ ಅಲ್ಲ, ನಾನು ಬಂದು 2 ದಿವಸ ಆಗಿತ್ತು. ಅವತ್ತು ಏನಾಗಿತ್ತು? ಯಾವ ಸರ್? ಅವತ್ತು ರಾತ್ರಿ ಅವನು ನಿಮ್ಮನ್ನ ಭೇಟಿಯಾಗಿದ್ನ, ಮಾತಾಡಿದ್ನ? ಅದೇ ಸಾಯಂಕಾಲ ಮಾತಾಡಿದ, ಮತ್ತೆ ರಾತ್ರಿ ಮಾತಾಡಿದ, ಮತ್ತೆ ಅವನು ಕೆಲಸ ಮಾಡ್ತಾ ಇದ್ದ, ಅವನ ಸ್ಕೂಲ್ನ ಕೆಲಸ ಇದೆ ಇಲ್ಲ, ಮತ್ತೆ ಅವನು ಮಾತಾಡಿದ ಅಷ್ಟೇ. ಮತ್ತೆ ಅವನೊಟ್ಟಿಗೆ ಊಟ ಮಾಡಿ ಮಲಗಿದ ಅಂತ ಬೆಳಿಗ್ಗೆ ಬೇಗ. ಅವತ್ತು ನಿಮ್ಮೊಟ್ಟಿಗೆ ಮಲಗಿದ್ನ ಅಥವಾ ಹೇಗೆ? ಇಲ್ಲ, ನಮ್ಮೊಟ್ಟಿಗೆ ಮಲಗಲ್ಲ, ಅವರು ಅಣ್ಣ ಮತ್ತೆ ಅವಳು ಒಟ್ಟಿಗೆ ಮಲಗೋದು. ಅವತ್ತಿನ ಬೆಳಗ್ಗೆ ನಿಮ್ಗೇನಾದ್ರೂ ಹೋಗುವತ್ತಿಗೆ ನೆನಪಿದೆನಾ? ನಮಗೆ ನೆನಪಿಲ್ಲ, ನಮಗೆ ಗೊತ್ತಾಗಲಿಲ್ಲ. ನೀವು ಆಕ್ಚುಲಿ ಬಂದಿರೋದು ಎಲ್ಲಿಂದ? ನಾವು ಬಂದಿದ್ದ ಇಲ್ಲಿಗೆ ಬಂದಿದ್ದ, ಇಲ್ಲಿಗೆ ಇದೇ ಕೆಲಸ, ಗೊಬ್ಬರ ತೆಗೆಯೋ ಕೆಲಸ ಅಂತ ಬಂದಿದ್ದು. ಅಡಿಗೆ ಅವರ ಅಕ್ಕನ ಮನೆ ಅಡಿಗೆ ಇತ್ತು, ಅಲ್ಲಿಂದ ನಾವು ಎಲ್ಲ ಒಟ್ಟಿಗೆ ಬಂದಿವಿ ಇಲ್ಲಿಗೆ. ನಿಮ್ದು ಮುಖ್ಯವಾಗಿ ಅಡಿಗೆ ಕೆಲಸ? ಹೌದೌದು. ಮತ್ತೆ ಏನು ಇಲ್ಲ ಅಂದ್ರೆ ಈ ತರ ಕೆಲಸ, ಗೊಬ್ಬರ ಹೊರಿಯೋ ಎಲ್ಲ ಕೆಲಸ, ಇದಕ್ಕೆಲ್ಲ ಬುಡಕ್ಕೆ ಹಾಕೋದೆಲ್ಲ ಮಾಡ್ತೇನೆ. ಅವ್ರ ಚೇರಳದಲ್ಲಿ ಅವ್ರ ಅಕ್ಕ ಅಲ್ಲಿಂದ ಅಲ್ಲಿ ಅಡಿಗೆ ಕೆಲಸ ಇತ್ತು ನಿಮ್ಗೆ? ಹೌದೌದು, ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆ. ಇಂದ ನಾವೆಲ್ಲ ಸಾಯಂಕಾಲ ಒಟ್ಟಿಗೆ ಬಂದಿಲ್ಲ. ಒಟ್ಟಿಗೆ ಬಂದಿದ್ದು. ಹೌದೌದು. ಗೊಬ್ಬರ ತೆಗೆಯೋ ಕೆಲಸ ಇದ್ದಂತೆ ಬಂದ, ಇಲ್ಲದನ್ನು ಬರ್ತಾ ಇರ್ಲಿಲ್ಲ. ಅವತ್ತು ಸಹ ಮನೆಗೆ, ನನ್ನ ಮನೆಗೆ ಹೋಗ್ತಾ ಇತ್ತು ಅಲ್ಲಿಂದಲೇ. ಹಾಗೆ ಇವನನ್ನ ನೋಡಿದಾಗ ಏನ್ ಅನ್ಸಿತ್ತು ಸುಮಂತನ್ನ? ಯಾವಾಗ ಸರ್? ಮೊದ್ಲಿಂತ್ರ ನೀವು ನೋಡಿದಾಗ ಏನು ಎಲ್ಲ ಆಕ್ಟಿವ್ ಆಗ್ದ, ನಮ್ಮ ಹತ್ರ ಕ್ಲೋಸ್ ಆಗಿ ಮಾತಾಡ್ದೆ ಎಲ್ಲ. ಹಾಗೆ ಅವತ್ತಿನ ಬೆಳಗ್ಗೆ ನಿಮ್ಗೆ ಗೊತ್ತಿತ್ತು ಅವನು ದೇವಸ್ಥಾನಕ್ಕೆ ಹೋಗ್ತಾನಂತೇಳಿ? ಅವತ್ತಿನ ಬೆಳಿಗ್ಗೆ ನಾನು ಮುಂಚಿನ ಹೇಳಿದ್ದ, ನನ್ನ ಹತ್ರ ಹೇಳಿಲ್ಲ, ಅಲ್ಲಿ ಎಲ್ಲ ಹೇಳ್ತಾ ಇದ್ದ. ಮತ್ತೆ ನನ್ನ ಹತ್ರ ಹೇಳಿದ ಹೋಗ್ಲಿಕ್ಕೆ ಉಂಟು ಹಾಗೆ ಅಂತ, ಆಯ್ತು ಅಂತ ಹೇಳಿದೆ ಅಷ್ಟೇ. ಮತ್ತೆ ಅವನ ಕೆಲಸ ಮಾಡ್ತಾ ಇದ್ದ, ಅವನು ಊಟ ಮಾಡಿ ಮಲಗಿದ. ನಿಮ್ಗೆ ಅನ್ನೋದೇನು ಮಾಮ ಅಂತೇಳಿ? ಹಾಗೆ ಮಾಮ ಅಂತ ಕರೀತಾನೆ. ನಿಮ್ದು ಏನು ದೊಡ್ಡ ಮಟ್ಟದ ಅಡಿಗೆ ಕೆಲಸನ ಚಿಕ್ಕದ? ಸಣ್ಣ ಮಟ್ಟದ, ದೊಡ್ಡವರು ನಾನು ಮಾಡೋ ಒಂದು 100-150 ಒಳಗೆ ಅಷ್ಟು ಮಾಡ್ತೇನೆ ಅಷ್ಟೇ. ಜಾಸ್ತಿ ಐಟಮ್ ಇದ್ರೆ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ರಿಸ್ಕ್ ಆಗ್ತದೆ ಅಂತ ಹೇಳಿ. ಸಣ್ಣ ಮೊನ್ನೆ ಇವರು 100 ಜನ ಐತಲ್ಲ, ಅದಕ್ಕೆ 100 ಜನದ್ದು ಅಡಿಗೆ ಮಾಡಿದೆ ನಾನು. ಅವತ್ತಿನ ಬೆಳಗ್ಗೆ ನಿಮಗೆ ನೆನಪಿದೆ ಅವ್ನ ಮನೆ ಹೊರಟಿದ್ದು? ಇಲ್ಲ ಸರ್, ನಾನು ನೆನಪಿಲ್ಲ. ಇದಾದ್ಮೇಲೆ ಪೊಲೀಸ್ ವಿಚಾರಣೆ ನಿಮಗೂ ಇತ್ತ? ಆಯ್ತು ಸರ್. ಏನ್ ಪ್ರಶ್ನೆಗಳಿದ್ದು? ಅದೇ ನೀವು ಕೇಳಿದ್ರು, ಬೆಳಿಗ್ಗೆ ಎಷ್ಟು ಗಂಟೆ ಎದ್ದದ್ದು, ಎಷ್ಟೊಂದು ಹೋದದ್ದು. ನಿಮಗೆ ಯಾರ ಮೇಲೆ ಆದ್ರೂ ಸಂಶಯಗಳು? ಈ ಊರಿನ ಬಗ್ಗೆ ಸರ್? ನಿಮಗೆ? ನಮಗೆ ಈ ಊರಿನ ಬಗ್ಗೆ ಪರಿಚಯ ಇಲ್ಲ ಅಲ್ಲ, ಯಾರ ಮೇಲೆ ಅಂತ ಸಂಶಯ ಪಡ್ಲಿ. ಹಾಗೆ ಯಾರಾದ್ರೂ ಕೇರಳದವ್ರ ಬಗ್ಗೆ ನಿಮ್ಗೆ ಏನಾದ್ರು ಇದೆನಾ? ಇಲ್ಲ, ಕೇರಳದ ಬಗ್ಗೆ ಇಲ್ಲಿ ಯಾರು ಬಂದದ್ದು ನಮಗೆ ಪರಿಚಯ ಅಂತಿಲ್ಲ. ನಿಮಗೆ ಅಲ್ಲಿಂದ ಇಲ್ಲಿಗೆ ಬರೋರು ಕುಟುಂಬರು ಬರ್ತಾರೆ ಅಷ್ಟೇ, ಇವರ ಸಂಬಂಧಿಕರೆಲ್ಲ ಅಷ್ಟೇ, ಬೇರೆ ಯಾರು ಹೊರಗಿನವರು ಇಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದ್ ಕಡೆ ಸುದ್ದಿ ಇದೆ ಈಗ, ಕೇರಳದೇನೋ ಒಂದು ಗಾಡಿ ಬೈಕ್ ತಾಗಿತ್ತು ಆಟೋಗೆ ಅಂತ ಹೇಳಿ. ಅದವ್ರು ಹೇಳ್ತಾ ಇದ್ದ ಮೊನ್ನೆಯಿಂದ, ನಾವು ನೋಡ್ಲಿಲ್ಲ. ಅಲ್ಲಿ ಇವರು ಯಾರು ಒಳ್ಳೆ ಮನೆ ಇದೆ ಅಲ್ಲ, ಅವ್ರು ತಾಗಿದೆ ಅಂತ ಹೇಳ್ತಾ ಇದ್ರು, ಹೋಗಿದೆ ಅಂತ. ನಿಮ್ಗೆ ಯಾರಾದ್ರೂ ಇಲ್ಲಿ ಕೇರಳದವ್ರು ಸಿಕ್ಕಿದ್ರ? ಇಲ್ಲಿಯಾ? ಈ ಊರಿನಲ್ಲಿ ಯಾರು ನನಗೆ ಸಿಗ್ಲಿಲ್ಲ ಸರ್. ಮತ್ತೆ ಇಲ್ಲ, ನಾನು ಇಲ್ಲಿ ಬಂದ್ರೆ ಇಲ್ಲಿ ಕೆಲಸ ಮಾಡ್ತೀನಿ, ಹೋಗ್ತೇನೆ, ಮತ್ತೆ ಆಚೆ ಎಲ್ಲೂ ಹೋಗುದಿಲ್ಲ ನಾನು. ಅಲ್ಲ ಆ ಮನೆಗಾಗಲಿ ಈ ಮನೆಗಾಗಲಿ ನಾನು ಎಲ್ಲೂ ಹೋಗುದಿಲ್ಲ, ಇಲ್ಲೇ ಕೆಲಸ ಮುಗೀತಾ ನನ್ನಷ್ಟೇ ನನ್ನ ಊರಿಗೆ ನಾನು. ನಿಮಗೆ ಎಷ್ಟು ಮಕ್ಕಳು? ಮನೆಗೆ ಮದುವೆ ಆಗಿಲ್ಲ ನಾನು, ನನಗೆ ಒಬ್ಬ ತಾಯಿ ಮಾತ್ರ ಇರೋದು, ಬೇರೆ ಯಾರಿಲ್ಲ. ಮತ್ತೆ ಒಬ್ಬ ತಮ್ಮ ಇದ್ದಾನೆ, ಅವನು ಸ್ವಲ್ಪ ಬುದ್ಧಿ ಬಂದ್ಯ, ಅವನಿಗೆ ಏನು ಸಹ ಗೊತ್ತಿಲ್ಲ. ತಾಯಿಗೆ ಒಂದು ಹುಷಾರಿಲ್ಲ, ಒಂದು ಕಿಡ್ನಿ ಅವರಿಲ್ಲ, ತಮ್ಮನಿಗೆ ಕೊಟ್ಟಿದ್ದಾರೆ ಒಂದು ಕಿಡ್ನಿ, ಅದು ಸಹ ಉಪಯೋಗಕ್ಕೆ ಬರಲಿಲ್ಲ. ಅವನು ಸಹ ಕೊರೋನಾ ಟೈಮಲ್ಲಿ ಅವನು ಸಹ ತೀರಿಯೋದ. ಈಗ ತಾಯಿ ಮತ್ತು ತಮ್ಮ, ನಾವು ಇಬ್ಬರೇ ಅಷ್ಟೇ, ಬೇರೆ ಯಾರಿಲ್ಲ. ನೀವು ಮದುವೆನೇ ಆಗಲಿಲ್ಲ? ಮದುವೆನೇ ಆಗಲಿಲ್ಲ. ಇಲ್ಲ, ಮದುವೆ ಆಗಲಿಲ್ಲ. ಹೀಗಾಗಿ ಇವರೇ ಮಕ್ಕಳು. ಈಗ ಬಂದು ನಮ್ಮ ಖುಷಿಯಲ್ಲಿ ಮಾತಾಡ್ತಾರೆ, ನಮ್ಮಲ್ಲಿ ಸಹ ನಾನು ಸಹ ಮಾತಾಡ್ತೀನಿ ಖುಷಿಯಲ್ಲಿ, ಅವ್ರು ಸಹ ಮಾತಾಡ್ತಾರೆ, ಒಳ್ಳೆ ಐತಿ. ಬಂದೇ ಒಳ್ಳೆ ಖುಷಿಯಾಗಿ ಹೋಗ್ತೀನಿ ನಾನು. ಎಷ್ಟು ವಯಸ್ಸು ಈಗ ತಮಗೆ? ನಮಗೆ 48. 48. ಇದೆಲ್ಲ ನೀವು ಬಂದಾಗ ಘಟನೆ ಆದಾಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನಂತರ ಶಾಕ್ ಆಯ್ತು ಸರ್, ಈ ಥರ ಆಯ್ತಲ್ಲ ಅಂತ. ನಿಮ್ಮೊಟ್ಟಿಗೆಲ್ಲ ಹೇಗೆ ಸುಮಂತ ಆಟ ಆಡೋದ್ರಲ್ಲೆಲ್ಲ? ಬಂದ್ರೇನೆ ಖುಷಿ ನಮಗೆ, ನಾನು ಅವನಿಗೆ. ಅವನು ಸಹ ಊರಲ್ಲಿ ಬಂದರೂ ಸಹ ಒಳ್ಳೆ ಖುಷಿಯಲ್ಲಿ ಆಟ ಆಡಿ ಎಲ್ಲ ಮಾತಾಡಿಕೊಂಡು ಎಲ್ಲ ಇರ್ತಾ ಇದ್ದ. ಈಗಲೂ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತದೆ. ಹೇಳ್ತಾ ಇದ್ದ ಅವನ ಎಜುಕೇಶನ್ ಬಗ್ಗೆ ಎಲ್ಲ? ಎಜುಕೇಶನ್ ಬಗ್ಗೆ ನಮ್ಮಲ್ಲಿ ಅವನಷ್ಟು ಇರ್ತಾ ಇದ್ದ. ಮತ್ತು ನಾನು ಜಾಸ್ತಿ ಅವನಿಗೆ ಬರೆಯುವಾಗೆಲ್ಲ ನಾನು ಅವನಿಗೆ ಮಾತಾಡ್ಸಿಲ್ಲ, ಅಂದರೆ ನಾವು ಸ್ಕೂಲ್ ಇದ್ದಲ್ವಾ, ಮಧ್ಯ ನಾನು ಮಾತಾಡಿ ಹೋಗ್ತಲ್ಲ, ಅವನಷ್ಟಿಗೆ ಬರೀತಾ ಇದ್ದ. ಏನಂತ ಹೇಳಿದ್ರೆ ಇದು ಸ್ಕೂಲ್ ಬರೀದು ಟೀಚರ್ ಹೇಳಿದ್ರೆ ಅಷ್ಟೇ ಹೇಳ್ತಾ ಇದ್ದ ಅಷ್ಟೇ, ಬೇರೆ ಏನು
ಕೇಳಲಿಲ್ಲ ನಾನು. ಅವತ್ತಿನ ಬೆಳಗ್ಗೆ ಬೇರೆ ಏನು ನೆನಪಿಲ್ಲ ನಿಮ್ಗೆ? ಅವತ್ತಿನ ಬೆಳಿಗ್ಗೆ ನೆನಪಿಲ್ಲ ಸರ್. ಅವ್ನು ಹೋಗಿದ್ದು ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತಾಗಿದ್ದು? ನಮಗೆ ಫೋನ್ ಬಂದಲ್ಲೇ ಗೊತ್ತಾಗಿದೆ ಅವರ ತಾಯಿಗೆ, ಅವರ ಫ್ರೆಂಡ್ ಯಾರ ಫೋನ್ ಅವಾಗಲೇ ಎಚ್ಚರ ಅದು ಫೋನ್ ಬಂದಾಗ. ಯಾರು ನೀವೇನಂತೀರಾ? ನಿಮ್ಮ ಪ್ರಕಾರ ಆರೋಪಿಯನ್ನ ಪೊಲೀಸರು ಹುಡುಕ್ತಾರೆ ಅಂತ ನಂಬಿಕೆ ಇದೆ. ಹುಡುಕ್ಬೇಕು, ಪೊಲೀಸ್ ಬೇಗನೆ ಹಿಡ್ಕೊಟ್ಟು ಪೊಲೀಸರು ಹಿಡಿಬೇಕು ಅಂತ ಹೇಳ್ತಾರೆ. ಹಿಡಿತಾರೆ ಅಂತ ನಂಬಿಕೆ ಇದೆ ಪೊಲೀಸರು. ನಿಮಗೂ ಸ್ವಲ್ಪ ಎಲ್ಲಾ ಮಾಧ್ಯಮದಲ್ಲಿ ನಿಮ್ ಬಗ್ಗೆನೂ ಬಂತಲ್ಲ? ಹೌದೌದು ಸರ್, ಬಂದಿದೆ. ತುಂಬಾ ಬೇಸರ ಆಯ್ತು ನನಗೆ ಅದು. ಅಲ್ಲ, ಈ ತರ ಎಲ್ಲ ಹೇಳ್ತಾರಲ್ಲ ನಮ್ಮ ಬಗ್ಗೆ ಅಂತ ಹೇಳಿ, ವಿಚಾರ ಮಾಡದೆ ಹೇಳ್ತಾರಲ್ಲ ಅಂತ ತುಂಬಾ ಬೇಜಾರಾಯ್ತು. ನೀವು ನಿಮ್ಮ ಪಾಡಿ ಇವಾಗ ನೀವು ಬಂದಿದ್ದೀರಾ ಇಲ್ಲಿ ನಮ್ಮಲ್ಲಿ ಕೇಳ್ತಾ ಇದ್ದೀರಾ, ಪ್ರಸಾರ ಮಾಡ್ತೀರಾ, ಅದ್ರ ಬಗ್ಗೆ ಬೇಜಾರಿಲ್ಲ. ಕೇಳದೆ ಅಲ್ಲಿಂದ ಕೂತ್ಕೊಂಡು ಬಿಟ್ಟು ಏನೆಲ್ಲ ಮಾತಾಡ ತಪ್ಪಲ್ವ ಅದು? ಅದು ತುಂಬಾ ಬೇಜಾರಾಗ್ತದೆ. ಇಲ್ಲಾಂದ್ರೆ ಈಗ ಬೇಜಾರಾಗಿದೆ ಮೊನ್ನೆಯಿಂದ. ಇದರ ಮಗ ಈ ತರ ಹೇಳಿದ್ರೆ ಮತ್ತೆ ಬೇಜಾರಾಗ್ತದೆ. ನಮ್ಮ ಕೆಲಸ ಅಂದ್ರೆ ಅಡಿಕೆ ಕೆಲಸ. ಈಗ ಒಂದು ಇನ್ನೆಷ್ಟು ದಿವಸ ಅಡಿಗೆ ಕೆಲಸ ಇಲ್ಲ ಅಂದ್ರೆ ಈ ತರ ಕೂಲಿ ಕೆಲಸ ಬಾಗಿ ಬೇರೆ ಎಲ್ಲ ಮಾಡ್ತಾರೆ. ಎಷ್ಟು ದಿವಸ ಇರ್ತೀರಾ ಇಲ್ಲಿ ಸರ್? ಪೊಲೀಸರು ಹೇಳುವವರೆಗೆ ಪೊಲೀಸರು ಹೇಳ್ತಾರೆ ಅಂತ ಹೇಳಿದ್ದಾರೆ. ಓ, ಪೊಲೀಸರು ಹೋಗ್ಬೇಡ ಅಂತಿದ್ದಾರೆ? ಹೋಗಲ್ಲ, ಮೊನ್ನೆ ಹೇಳಿದ್ದಾರೆ ಸ್ವಲ್ಪ ದಿವಸ ಇರು ಅಂತ. ಇನ್ನು ಏನು ಹೇಳ್ತಾರೆ ಕೇಳಬೇಕು ಪೊಲೀಸರು. ಅವ್ರು ಏನು ಹೇಳ್ತಾರೆ ಅವ್ರು ಅದ್ರ ಮೇಲೆ. ಯಾಕೆ ಪೊಲೀಸರು ಬೇಡ ಅಂತಿದ್ದಾರೆ? ಅಲ್ಲಿ ಮೊನ್ನೆ ಹೇಳಿದ್ರು ಫಸ್ಟಿಗೆ ಎನ್ಕ್ವೈರಿ ಎಲ್ಲ ಉಂಟಲ್ಲ ಅಂತ ಹೇಳಿ ಫಸ್ಟಿಗೆ. ಆನಂತರ ಕೇಳಲಿಲ್ಲ ನಾವು ಪೊಲೀಸ್ ಹತ್ರ. ಮತ್ತೆ ಎಲ್ಲ ಕೆಲಸ ಉಂಟು ಅಂತ ಹೇಳಿದ್ವಿ. ಇಲ್ಲ, ಸ್ವಲ್ಪ ಕೆಲಸ ಉಂಟು ಅಡಿಕೆ ತೆಗಿಲಿಕ್ಕೆ ಉಂಟು. ಹಾಗೆ ನಿಂತದ್ದು ನಾನು ಎಲ್ಲ ಮುಗಿಸುವ ಅಂತ ಹೇಳಿ ಒಮ್ಮೆಲೆ. ಮತ್ತೆ ಪುನಃ ಬರ್ಬೇಕಂತ ಇವರಿಗೆ ಇನ್ನೂ ಆಗುದಿಲ್ಲ. ಅದಕ್ಕೆ ನಿಮಗೆ ಎಷ್ಟು ವಯಸ್ಸು ಸರ್? ಅದೇ ಹೇಳಿ, ನೀವು ಇನ್ನೂ ಹೆಂಗ್? ತಮ್ಮ ಹೆಸರು? ಲಕ್ಷ್ಮೀನಾರಾಯಣ, ತಮ್ಮೂರು? ಕೇರಳ. ಆರೋಪಿಯನ್ನ ಪೊಲೀಸರು ಆದಷ್ಟು ಬೇಗ ಹುಡುಕಿ ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹುಡುಕಿ ಕೊಡ್ತಾರಂತ ನಂಬಿಕೆ ಇದೆ ಪೊಲೀಸರ ಮೇಲೆ. ಅವತ್ತು ನಾಯಿ ಒಂದು ನಿಮ್ಮ ಮನೆಗೆ ಹೋಗಿ ಮತ್ತೆ ನಿಮ್ಮ ಮನೆಯಿಂದೇನೋ ವಾಪಸ್ ಬಂದ್ಬಿಡತ್ತಾ? ಅವತ್ತು ಫಸ್ಟಿಗೆ ಅವನ ಡ್ರೆಸ್ಸಿನ ಇದಕ್ಕೆ ಇದು ನಾಯಿ ಬಂದಿತ್ತು. ಅವ ಹಾಕಿದ ಡ್ರೆಸ್ ಹೌದಾ ಅಲ್ವಾ ಅಂತ ಹೇಳುವಂಥದ್ದು ಸ್ಮೆಲ್ ತಗೊಳ್ಳಿಕ್ಕೆ ಬಂದಿತ್ತು. ಹಾಗೆ ನಾಯಿ ಬಂದು ಹೋಗುವಾಗ ಅವನ ಡ್ರೆಸ್ ಒಳಗೆ ಹಾಕಿದ್ದ ಅದೊಂದು. ಅದನ್ನು ನನ್ನ ಹೆಂಡತಿ ತಗೊಂಡು ಕೊಡುವಾಗ ಅದು ನೀವು ಮುಟ್ಟಿದ್ದೀರಲ್ಲ, ಅದಾಗುವುದಿಲ್ಲ ಅಂತ ಹೇಳಿದರು. ಆವಾಗ ಮುಟ್ಟದಿದ್ದದ್ದು ಅವನ ಒಳ ಚಡ್ಡಿ ಇತ್ತು ಅಲ್ಲಿ ಬಾತ್ರೂಮಲ್ಲಿ ಹಾಕಿ ಹೋಗುದವ. ಅದನ್ನು ಹೇಳಿದ್ರು ಅವಳು. ಅದನ್ನು ಮೂಸಿದ್ದು ಪುನಃ ಕೆರೆ, ಬ್ಲಡ್ ಬಿದ್ದಲ್ಲಿವರೆಗೆ ಹೋಯ್ತು. ಪುನಃ ಕೆರೆ ಹತ್ತಿರಕ್ಕೆ ಬಂತು. ಬ್ಲಡ್ ಇದ್ದಲ್ಲಿವರೆಗೆ ಹೋಗಿದೆ, ಸ್ವಲ್ಪ ದೂರದವರೆಗೆ ಇತ್ತು, ಅಲ್ಲಿವರೆಗೆ ಹೋಯ್ತು. ಪುನಃ ಕೆರೆ ಕಲ್ಲಿನಲ್ಲಿದ್ದ ರಕ್ತ ಇತ್ತಲ್ಲ ಬ್ಲಡ್, ಅಲ್ಲಿವರೆಗೆ ಬಂತು. ವಾಪಸ್ ಇಲ್ಲಿಗೆ ಬರಲಿಲ್ಲ. ಅದು ನಂತರ ಟಾರ್ಚ್ ಹುಡುಕಾಟದಲ್ಲಿತ್ತು, ಆವತ್ತು ಬಂದಿತ್ತು. ಆವತ್ತು ಬಂದು ಅಲ್ಲಿಂದ ಟಾರ್ಚ್ ಇದು ಮಾಡಿ ಸೀದಾ ಬಂದು ವೇಣುಗೋಪ ಮನೆಯವರೆಗೆ ಹೋಯ್ತು. ಒಮ್ಮೆ ಮೆಟ್ಲುವರೆಗೆ ಹೋಯ್ತು. ತಿರುಗಿ ಬಂದು ನಮ್ಮ ಮೆಟ್ಲು ಹತ್ತಿ ಸ್ವಲ್ಪ ಮುಂದೆ ಹೋಗುವಾಗ ಅವರು ನಮ್ಮ ಹತ್ರ ನಾಯಿ ಬಿಡ್ಲಿಕ್ಕೆ ಉಂಟು ಅಂತ ಹೇಳಿಲ್ಲ. ನಮ್ಮ ನಾಯಿ ಬಿಟ್ಟಿತ್ತು ಎರಡು, ಅದು ಅದಕ್ಕೆ ಮೇಲೆ ಬಿಡ್ಲಿಕ್ಕೆ ಹೋಯ್ತು. ಅಲ್ಲಿಗೆ ಅದು ನಿಂತಿತ್ತು. ಓ, ಇದು ಟಾರ್ಚ್ ದಿವಸ? ಟಾರ್ಚ್ ಓ, ನಾಯಿ ಅಲ್ಲಿ ಬರುತ್ತೆ, ಆದ್ರೆ ಈ ನಾಯಿಗಳು ನಿಮ್ಮ ನಾಯಿ ಬೊಗಳಿದ್ದಕ್ಕೆ ವಾಪಸ್ ಹೋಗ್ಬಿಡುತ್ತೆ. ವಾಪಸ್ ಅಲ್ಲಿಗೆ ನಿಂತು ಮನೆಗೆ ಬರಲಿ. ಇವರು ಸರ್ ನಿಮ್ಮ ಭಾವನ? ಅವರೇ ಭಾವ, ಅವರೇ ಇದ್ದದ್ದು. ಒಂದು ದಿವಸ ಮೊದಲು ಅವರೇ ಇದ್ದದ್ದು. ಅವರಿಗೆ ಕೆಲಸ ಇದ್ರೆ ನಾನು ಕರೀತೇನೆ ಅವರನ್ನು, ಇಲ್ಲ ಇದ್ರೆ ಅಡಿಗೆಗೆ ಹೋಗುದು. ಏನ್ ಸರ್, ಸುಮಂತ್ ಒಂದ್ ವೇಳೆ ಈ ಟೈಮಲ್ಲಿ ಕೆಲಸ ಮಾಡೋತ್ತಿಗೆ ಹೇಗೆ ಮಾಡ್ತಿದ್ದ ನಿಮ್ಮೊಟ್ಟಿಗೆ ತೋಟದಲ್ಲಿ? ಬಾಲ್ದಿ ಹಿಡ್ಕೊಂಡು ಅಡಿಕೆ ಎಲ್ಲ ನಮ್ಮ ಒಟ್ಟಿಗೆ ಹಾಕ್ತಾ ಇದ್ದೆ. ಲಾಸ್ಟಿಗೆ ಹೇಳ್ತಾ ಇದ್ದೆ, ನನಗೆ ಬೊಂಡ ತೆಗಿಬೇಕು, 2 ಬೊಂಡ ಬೇಕು ನನಗೆ, ಲಾಸ್ಟಿಗೆ ಬೊಂಡ ಕೊಡಬೇಕು. ಹಾಗೆ ಇವತ್ತು ಬೊಂಡವೇ ಬೇಡ ಅಂತ ಹೇಳಿದ್ದೇನೆ. ನನ್ನ ಹುಡುಗನೇ ಇಲ್ಲ ಬೊಂಡ ಕುಡಿಯುವ, ಬೊಂಡ ತೆಗೆಯುವುದೇ ಬೇಡ ಅಂತ. ಬೊಂಡ ಅಂದ್ರೆ ಎಳನೀರು. ಇದೇ ತೋಟಕ್ಕೆ ಬರೋದು. ಇವರು ನೋಡಿರ್ತಾರೆ ಸುಮಂತನ್ನ. ಮೊದಲು ಅಡಿಕೆ ತೆಗೆಯುವಾಗ ಹೆಕ್ಕುವಾಗ ಎಲ್ಲ ಹೀಗೆ ಅಷ್ಟು ಮಾತ್ರ ಬರುದು. ಅವರು ಬಾಕಿ ದಿವಸ ಬರುದಿಲ್ಲ. ಅವರು ಅಡಿಕೆ ತೆಗಿಲಿಕ್ಕೆ ಹೋಗ್ತಾ ಇರ್ತಾರೆ. ಅಡಿಕೆ ತೆಗಿಲಿಕ್ಕೆ ಇದ್ದವತ್ತು ಮಾತ್ರ ಬರ್ತಾರೆ. ಸೊ ಈಗ ಈ ನಿಮ್ಮ ಅಡಿಕೆ ತೆಗೆಯುವಂತ ಕೆಲಸ ಅವನು ಇದ್ರೊಳಗೆ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದ? ಅವನು ಮಾಡ್ತಾನೆ, ದೊಡ್ಡವನು ಮಾಡ್ತಾನೆ. ದೊಡ್ಡವ ಸಹ ಇದ್ರೆ ಬರ್ತಾನೆ, ಸಣ್ಣ ಹುಡುಗಿ ಕೂಡ ಮಾಡ್ತಾನೆ. ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡ್ತಾ ಇರ್ತೇವೆ. ರಜೆ ಇದ್ರೆ ಅವರಿಗೆ, ರಜೆ ಇಲ್ಲ ಇದ್ರೆ ನಾವೇ ಮಾಡ್ತಾ ಇರ್ತೇವೆ. ಇದು ನಿಮ್ಮ ತೋಟ ಸರ್ ಪಕ್ಕದ್ದು? ಅವರು ಇಲ್ಲಿ ಅವರೇ? ಆಚೆ ಮನೆಯವರು. ಮತ್ತೆ ಯಾರಾದ್ರೂ ಇಲ್ಲಿ ಕೇರಳದವರೆಲ್ಲ ತೋಟ ಇದು ಮಾಡಿದ್ದಾರೆ? ಇಲ್ಲ, ಕೇರಳದವ್ರು ಮಾಡಿಲ್ಲ. ಆಚೆ ತೋಟ ಒಂದು ಲೀಸಿಗೆ ಕೊಟ್ಟಿದ್ದಾರೆ. ಅದು ಯಾರಿಗೂ ಕೊಟ್ಟಿದ್ದಾರೆ ಗೊತ್ತಿಲ್ಲ, ನಾನು ಅದರ ಬಗ್ಗೆ ಕೇಳಿರಲಿಲ್ಲ. ನಿಮ್ಮ ಮಗನ ವಿಚಾರಣೆ ಯಾವೆಲ್ಲ ರೀತಿ ನಡೀತು? ನಿಮ್ಮ ವಿಚಾರಣೆ ಯಾವ ರೀತಿ ನಡೀತು ಅಂತೀರಾ? ಅದೇ ನನ್ನ ವಿಚಾರಣೆ ಇದೇ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗಿದ್ದಾರೆ, ನೀವೆಲ್ಲಿದ್ದೀರಿ ಹಾಗೆ ಕೇಳಿದ್ದಾರೆ. ಕೇಳಿದ್ದಕ್ಕೆ ನಾನು ಸ್ಪಷ್ಟ ಉತ್ತರ ಕೊಟ್ಟಿದ್ದೇನೆ. ಕೂಡ ನಾನು ಸುಳ್ಳು ಹೇಳಿಲ್ಲ, ಎಲ್ಲ ಸತ್ಯವನ್ನೇ ಹೇಳಿದ್ದೇನೆ ನಾನು ಅದರ ಬಗ್ಗೆ. ನನ್ನ ಹೆಂಡತಿ ಕೂಡ ಸತ್ಯವನ್ನೇ ಹೇಳಿದ್ದಾರೆ ಎಲ್ಲ ವಿಷಯದಲ್ಲೂ. ಹೀಗೀಗ ನಡೆದಿತ್ತು, ನಮಗೆ ಗೊತ್ತಿಲ್ಲದ ವಿಚಾರವನ್ನು ನಾವು ಗೊತ್ತಿಲ್ಲ ಅಂತಲೇ ಹೇಳಿದ್ದೇವೆ, ಸತ್ಯವನ್ನು ಮಾತ್ರ ನಾವು ಹೇಳಿದ್ದೇವೆ. ಈಗೇನಂತೀರಾ ಕೊನೆಯದಾಗಿ ನಿಮ್ಮ ಪೊಲೀಸ್ ತನಿಖೆಯಲ್ಲಿ ಏನೇನು ಬಂದಿದೆ ಸರ್ ಅಂಶ? ಇಲ್ಲ ಸರ್, ನಮ್ಮ ಹತ್ರ ಯಾವುದು ಹೇಳಿಲ್ಲ, ರಿಪೋರ್ಟು ಕೊಡಲಿಲ್ಲ ಅವರು ನಮ್ಮ ಹತ್ರ. FSL ಇನ್ನು ಬರಬೇಕಷ್ಟೇ, ಅದೊಂದು ರಿಪೋರ್ಟ್ ಬರಲಿಕ್ಕೆ. PM ರಿಪೋರ್ಟ್ ಬಂದಿಲ್ಲ? ಬಂದಿಲ್ಲ, ಬರಬೇಕಷ್ಟೇ ಅಂತ ಹೇಳಿದ್ದಾರೆ. ಪೋಸ್ಟ್ ಮಾರ್ಟಮ್ ಬಂದೇ ಇಲ್ಲ? ಮಾರ್ಟಮ್ ಒಂದು ರಿಪೋರ್ಟ್ ಏನೋ ಬಂದಿದೆ ಅಂತ ಕಾಣ್ತದೆ. FSL ಒಂದು ಹೋಗಿದೆ, ಅದು ಬರಬೇಕಷ್ಟೇ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಇದು ಅಸಹಜ ಸಾವ ಅಥವಾ ಕೊಲೆ ಅಂತ ಏನಂತೀರಾ ನೀವು? ನನ್ನ ಲೆಕ್ಕದಲ್ಲಿ ಅದು ಆ ರೀತಿ ಅಸಹಜ ಸಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಕೂಡ ನಡೆಯುವಂಥದ್ದು ಅಲ್ಲಿ ಸಾಧ್ಯ ಇಲ್ಲ. ಕೊಲೆ ಆಗಿರಬಹುದು ಅಂತ ಹೇಳುವಂಥದ್ದು ನನಗೂ ಅನುಮಾನ. ಕೊಲೆನೇ ಅಂತೀರಾ? ಕೊಲೆ ಆಗಿರಬಹುದು ಅಂತ ನನ್ನ ಅನುಮಾನವೇ. ಯಾಕಂದ್ರೆ ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಅಂತ ಹೇಳಿ FSL ವರದಿ ಅಂತ. ನಿಜಾನೇ? ಹೌದು, ಅವರು ಅದರ ನಂತರ ತನಿಖೆ ಚುರುಕು ಮಾಡಿಯಾರು ಅಂತ ವಿಶ್ವಾಸ ಇದ್ದೇನೆ. ಮತ್ತೆ ಇನ್ನೊಂದು ಮೊನ್ನೆ ಸದನದಲ್ಲಿ ಚರ್ಚೆ ಆಯ್ತು, ನಿಮ್ಮ ಗಮನಕ್ಕೆ ಬಂತ? ಇಲ್ಲ, ನನಗೆ ಮರುದಿವಸ ಲಿಂಕ್ ಕಳಿಸಿದ್ರು ಮಗನ ಮೊಬೈಲಿಗೆ.
ಆವಾಗ ನೋಡಿದೆ. ನಾನು ಮೊಬೈಲ್ ನೋಡ್ತಾ ಇಲ್ಲ ಸರ್, ನನಗೆ ದೊಡ್ಡ ಮೊಬೈಲ್ ನೋಡಲಿಕ್ಕೆ ನನಗೆ ಬರ್ತಾ ಇಲ್ಲ, ನಾನು ಹಿಡಿದಿಲ್ಲ ಅದನ್ನು. ನಾನು ಸಣ್ಣ ಮೊಬೈಲ್ ಇರೋದು, ನನಗೆ ನನ್ನ ಮಿಸಸ್ಸಿಗೆ ತಂದೆ. ನೀವು MLA ಅವ್ರನ್ನ ಭೇಟಿಯಾಗಿದ್ರ ಸದನದಲ್ಲಿ ಚರ್ಚೆ ಮಾಡಿ ಅಂತ ಹೇಳಿ? ಇಲ್ಲ ಸರ್, ನಾನು ಭೇಟಿಯಾಗಿಲ್ಲ. ಅವರು ಅವತ್ತು ಬಂದವತ್ತೆ ಕಾರ್ಯಕ್ರಮದ ಅವತ್ತು ಬಂದಿದ್ದರು, ಅವರು ಮಾತಾಡಿಸಿ ಹೋಗಿದ್ದಾರೆ. ಅದರ ನಂತರ ಅವರು ಬರಲಿಲ್ಲ. ನೀವು ಒತ್ತಾಯ ಮಾಡಲಿಲ್ಲ? ಇಲ್ಲ, ನಾನು ಅದರ ಬಗ್ಗೆ ಅವರ ಹತ್ರ ಮಾತಾಡಲಿಲ್ಲ. ಅವರು ಮಾಡ್ತಾ ಇದ್ದಾರಲ್ಲ, ಪ್ರಯತ್ನ ಮಾಡ್ತಾ ಇದ್ದಾರೆ MLA ಅವರು ಕೂಡ. ಏಕೆಂದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಮ್ಮೆ ಸದನದಲ್ಲಿ ಚರ್ಚೆ ಆಯ್ತಂದ್ರೆ ಅದ್ರ ಒಂದು 3-4 ದಿವಸದಲ್ಲೇ ಗೊತ್ತಾಗಬೇಕು ಯಾರು ಕೊಲೆಗಾರ ಅಂತ ಹೇಳೋದು. ಆದ್ರೆ ನೀವು ಇಲ್ಲಿ ಒಂದು PM ರಿಪೋರ್ಟೇ ಇನ್ನೂ ಪೂರ್ತಿಯಾಗಿ ಬಂದಿಲ್ಲ ಅಂತೀರ. ಮತ್ತೆ ಪೊಲೀಸು ನೀವು ಹೋಗಿರ್ತೀರಾ ಸ್ಟೇಷನ್ಗೆ? ಹೋಗಿದ್ದೇನೆ. ನಿನ್ನೆನೇ ಹೋಗಿದ್ರ? ನಿನ್ನೆ ಮೊನ್ನೆ ಹೋಗಿ ಅದು ಮಗನ ವಿಷಯದಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಷ್ಟೇ ನಾನು. ಕಂಪ್ಲೇಂಟ್ ತಗೊಂಡಿದ್ದಾರೆ ಅವರು. ಮತ್ತೊಂದು SP ಅವರಿಗೆ ಒಂದು ಕಂಪ್ಲೇಂಟ್ ಮಗ ಹೋಗಿ ಕೊಟ್ಟಿದ್ದಾನೆ, ಅವನೇ ಹೋದ. ಅಲ್ಲಿಗೆ ನಾನು ಹೋಗಲಿಲ್ಲ, ರಾತ್ರಿ ಆಗಿತ್ತು. ಮತ್ತೆ ಬಸ್ಸಲ್ಲಿ ಬಂದು ಬಸ್ ಇಳಿಯುವಾಗ ನಾನು ಗುರುವಾಯಿನಕೆರೆಗೆ ಹೋಗಿ ಅವನನ್ನು ಕರ್ಕೊಂಡು ಬಂದೆ. ಅದೇ ಅವಾಗ ಏನು ಹೇಳಿಲ್ಲ ಅವರು. ಸೊ ಈಗ ನಿಮಗೆ ಯಾರ ಮೇಲೂ ಸಂಶಯ ಇಲ್ಲ? ನಿಮಗೆ ಆ ರೀತಿಯ ಸಂಶಯಗಳು ಬರ್ತವೆ. ಯಾಕಂದ್ರೆ ಅವತ್ತು ಆ ರಿಕ್ಷಾಗೆ ಬೈಕ್ ಆಕ್ಸಿಡೆಂಟ್, ಅದೊಂದು ಸಂಶಯ ಈಗ ಅವರು ಹೇಳಿದ ಮೇಲೆ ಬರ್ತಾ ಉಂಟು. ಅದು ಸಿಕ್ಕಬೇಕಿತ್ತು, ಆ ಬೈಕ್ ಆಕ್ಸಿಡೆಂಟ್ ಆಗಿದೆ. ಅದು ಸಿಕ್ಕಿದ್ರೆ ಖಂಡಿತ ಇದು ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗೆ. ಈ ಕೇಸಲ್ಲಿ ಪ್ರಾಮುಖ್ಯತೆ ಅದನ್ನು ಕಂಡು ಹಿಡಿಯುವುದೇ ಪ್ರಾಮುಖ್ಯತೆ ಅಂತ ಅದನ್ನು ಕಂಡು ಹಿಡಿದ್ರೆ ಖಂಡಿತವಾಗಿಯೂ ವ್ಯಕ್ತಿ ಸಿಕ್ಕೇ ಅನ್ನೋ ಅಂತ ಹೇಳುವಂಥ ನಮ್ಮ ಅನುಮಾನ. ಸರಿ, ಕೊನೆಯದಾಗಿ ತನಿಖೆಯ ಬಗ್ಗೆ ಏನು ಹೇಳ್ತೀರಾ? ತನಿಖೆ ಬಗ್ಗೆ ಪೊಲೀಸರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಗಮನಕ್ಕೆ ಬರ್ತಾ ಇದೆ ಅದು. ಇಲ್ಲಿ ಬರ್ತಾ ಇದ್ದಾರೆ. ಮನೆಗೂ ಕೂಡ ಬಂದು ಭೇಟಿ ಮಾಡಿ ನಮಗೆ ಸಾಂತ್ವನ ಹೇಳಿ ಖಂಡಿತ ಹಿಡಿತೇವೆ ಹೇಳ್ತಾ ಇದ್ದಾರೆ ಅವರು ಕೂಡ. ಹಾಗಾಗಿ ಅವರ ಮೇಲೆ ವಿಶ್ವಾಸ ಕೂಡ ನನಗಿದೆ, ಖಂಡಿತ ಅದನ್ನು ಹಿಡಿತಾರೆ. ನಮ್ಮ SI ಅವರು ಕೂಡ ತುಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮೊನ್ನೆ, ಖಂಡಿತ ಹಿಡಿತೇವೆ ಅಂತ ಹೇಳಿ. ಇವತ್ತು ಅಲ್ಲ, 5ಕ್ಕೆ ಹೋಗಿ 11ಕ್ಕೆ ಹೋಗಿ ಇರ್ತಿದ್ದ. ಈಗ ಗುಜರಾತ್ ಅಲ್ಲಿ ಇರ್ತಿದ್ದ. ಇವತ್ತು ಅವನು ಪ್ರಾಜೆಕ್ಟ್ ಮಾಡುವಂತ ದಿವಸ. ಅದೆಲ್ಲದಕ್ಕಿಂತ ವಿಶೇಷವಾಗಿ ಅವನು ಇಲ್ಲೇ ನಿಮ್ಮೊಟ್ಟಿಗೆ ಅಡಿಕೆ ಹಾಕ್ತಾ ಇದ್ದ. ಸುಮಂತ್ ಇದೇ ತೋಟದಲ್ಲಿ. ಸೊ ಏನನ್ನೋದು ಒಟ್ಟಾರೆ ಅಡಿಕೆ ಹಾಕ್ತಾ ಇದ್ದ. ಮತ್ತೆ ಮೇಲೆ ಹೋದ ಮೇಲೆ ಅವರೊಟ್ಟಿಗೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾನು ಇದ್ದ. ಅದು ನೆಲದಿಂದಲೇ ಮುಟ್ತದೆ ಅಲ್ಲಿ ಮೇಲಿನ ಸಸಿಗಳು, ಅದರಿಂದ ಸ್ವಲ್ಪ ತೆಗಿತಾನು ಇದ್ದ ಅವರೊಟ್ಟಿಗೆ. ಇದೆಲ್ಲ ಆಯ್ತು, ಈಗ ನೆನಪು ಮಾತ್ರ. ಆದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ನಾನು ಅದನ್ನು ನೆನಪಿಸ್ತಾನೆ ಇಲ್ಲ. ನೆನಪಿಸಿದ್ರೆ ನನಗೆ ಯಾವುದು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದ್ದಾನೆ ಅಂತ ಹೇಳಿ ಆಗ್ತದೆ. ಅದಕ್ಕೋಸ್ಕರ ನಾನು ಅದನ್ನು ಆ ಬಗ್ಗೆ ಚಿಂತೆ ಮಾಡದೆ ಕೆಲಸ ಮಾಡುದು. ಆದ್ರೂ ಕೂಡ ರಾತ್ರಿ ಆಗುವಾಗ ಅದು ನೆನಪು ಆಗ್ತದೆ. ರಾತ್ರಿ ಆದ್ಮೇಲೆ ನಿದ್ದೆ ಬರ್ತಾ ಇಲ್ಲ. ಒಂದು 5 ನಿಮಿಷ ನಿದ್ದೆ ಬಿದ್ದ ಕೂಡಲೇ ಎಚ್ಚರಿಕೆ ಆಗ್ತದೆ, ನಿದ್ದೆ ಬರ್ತದೆ. ಅವಳಿಗೂ ಹಾಗೆ ಎದ್ದು ಕೂತುಕೊಂಡು ಹಾಗೆಲ್ಲ ಬೆಳಕಾಗುವವರೆಗೆ ಹಾಗೆ ಮಾಡ್ತಾ ಇದ್ದೇವೆ. ಕೂತುಕೊಳ್ಳುದು, ಎದ್ದು ನಿದ್ದೆ ಬರ್ತಾ ಇಲ್ಲ. ಕಣ್ಣು ಮುಚ್ಚಿದ ಕೂಡಲೇ ಅವನೇ ಕಾಣ್ತಾನೆ. ನಾನೊಂದು ಸಾಧಾರಣ 11:30 ಆಗ್ತದೆ ಮಲಗುವಾಗ. ಬೇಗ ಮಲಗಿದ್ರೆ ನಿದ್ದೆಗೂ ಬರುವುದಿಲ್ಲ. ಹಾಗೆ ನನಗೆ ಒಂದು 1 ಗಂಟೆವರೆಗೆ ಸ್ವಲ್ಪ ನಿದ್ದೆ ಬೀಳ್ತದೆ ಮಲಗಿದ ಕೂಡಲೇ. ಮತ್ತೆ ಎಚ್ಚರಿಕೆ ಆಗ್ತದೆ. ಹಾಗೆ ಎಚ್ಚರಿಕೆ ಆದ್ರೆ ಮತ್ತೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆನೇ ಬರುವುದಿಲ್ಲ. ಬೆಳಕಾಗುವಾಗ ಅಂಗಳಕ್ಕೆ ಬೆಳಕು ಬೀಳುವಾಗ ಎದ್ದು ಹೊರಗೆ ಬರ್ತೇವೆ. ಆದ್ರೆ ಅವತ್ತಿನ ರಾತ್ರಿ ಇನ್ನೂವರೆಗೆ ಬೆಳಗ್ಗೆದು ಏನೂ ನೆನಪಿಲ್ಲ ನಿಮ್ಗೆ? ಅದೇ, ಅದು ಒಂದು ದಿವಸ ಮೊದಲನೇ 2 ಸಲ ಹೋಗುವಾಗಲೂ ಅವ ಹೇಳಿ ಡ್ರೆಸ್ ಅಲ್ಲಿ ಇಟ್ಟು ಅವನೇ ಹೋಗಿ ಬರ್ತಾ ಇದ್ದ. 7 ಗಂಟೆ 6:45 ಇಲ್ಲಿ ಬರ್ತಿದ್ದ. ವಾಪಸ್ ಬಂದು ಅರ್ಧ ಗಂಟೆ ಮಲಗುತ್ತಿದ್ದ. 7ವರೆಗೆ ಎದ್ದು ಸ್ಕೂಲಿಗೆ ಹೊರಡ್ಲಿಕ್ಕೆ ಸ್ನಾನ ಮಾಡಿ 8ವರೆಗೆ ಸ್ಕೂಲಿಗೆ ಹೋಗ್ತಿದ್ದ ಅವನಷ್ಟಕ್ಕೆ. ಮಾತ್ರ ಒಂದು ಕೂಡ ಕೇಳ್ತಾ ಇರ್ಲಿಲ್ಲ, ಅದು ಪುಸ್ತಕ ಕೊಡು ಇದು ಪುಸ್ತಕ ಯಾವುದಿಲ್ಲ. ಅವನಷ್ಟಕ್ಕೆ ಅವನೆಲ್ಲ ತುಂಬಿಸಿ ಅವನ ದಿನಚರಿಯನ್ನು ಅವನೇ ನಮ್ಮ ಹತ್ರ ಒಂದು ಕೂಡ ಅಷ್ಟರವರೆಗೆ ನಮ್ಮನ್ನು ಅದು ಅದು ಹೇಗೆ ಬರೆಯುವುದು ಯಾವುದೂ ಕೂಡ ಕೇಳಿದ್ರಲ್ಲಿ ಹುಡುಗ. ಸಂಜೆ ಬರುವಾಗ ಆ ಮೆಟ್ಲಿನ ಹತ್ತಿರದಿಂದ ಬೊಬ್ಬೆ ಹೊಡಿತಾ ಬರ್ತಾನೆ, ನಾನು ಬಂದಿದ್ದೇನೆ. ಈಗ ಆ ಹೊತ್ತಾಗುವಾಗ ನನಗೆ ಅದು ಕಾಣ್ತಾ ಉಂಟು, ಕೇಳ್ತಾ ಇದ್ದೆ. ಅದು ನಿಮ್ಗೆ ನೆನಪಾಗುತ್ತೆ? ಅವನ ಸ್ವರ ಕೇಳ್ತಾ ಇದ್ದೆ. ಅಲ್ಲಿಂದಲೇ ಬೊಬ್ಬೆ ಹೊಡಿತಾನೆ ಅಂಗಳದವರೆಗೂ, ನಾನು ಬಂದೆ ಅಂತ. ಹೀಗಾಗಿ ನಿಮಗೂ ಈಗ ನಿದ್ದೆ ಇಲ್ಲ, ಏನಿಲ್ಲ, ಕೂತ್ಕೊಳ್ತಾ ಇರ್ತೇವೆ. ಅದರ ಎಡೆಯಲ್ಲಿ ಈ ರೀತಿ ಮೀಡಿಯಾದಲ್ಲಿ ಸುಮ್ಮನೆ ಆರೋಪ ಮಾಡಿದರೆ ನಾವೇನಾಗಬೇಕು ಸರ್? ನಮ್ಮ ಪರಿಸ್ಥಿತಿ ಏನಾಗಬೇಕು? ಅವರು ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅವರು ಅದುವರೆಗೂ ನಮ್ಮ ಹತ್ರ ಬಂದು ಮಾತನಾಡಿಸಿ ನಮ್ಮ ಪರಿಸ್ಥಿತಿ ನೋಡಿ ಹಾಕಿದ್ರು ಒಂದು ವೇಳೆ ನಾನು ಇದು ಮಾಡ್ತೀನಿ. ಯಾವುದೂ ಮಾಡದೆ ಅವರು ಯಾರ್ಯಾರು ಹೇಳಿದ್ದನ್ನು ಕೇಳಿಕೊಂಡು ದಯವಿಟ್ಟು ಅದನ್ನು ನಿಲ್ಲಿಸಿ ಅಂತ ಕೇಳ್ತಾ ಇದ್ದೇನೆ. ಈಗ ದೊಡ್ಡ ಮಗನಿಗೂ ನೀವು ಧೈರ್ಯ ಹೇಳಬೇಕು. ಹೌದು, ಅದಕ್ಕೋಸ್ಕರನೇ ನಾನು ಈ ಧೈರ್ಯದಲ್ಲಿ ನಿಂತಿದ್ದೇನೆ. ಮನಸ್ಸಿನ ಒಳಗೆ ನೋವನ್ನು ಇಟ್ಟುಕೊಂಡು ತಡೆಯಲಿಕ್ಕೆ ಸಾಧ್ಯ ಆಗದ ನೋವನ್ನು ನಾನು ಇಟ್ಕೊಂಡಿದ್ದೇನೆ. ಇವಾಗ ಬಾಕಿ ಉಳಿದ ಮಕ್ಕಳಿಗೆ, ಹೆಂಡತಿಗೆ, ಅದು ಬಿಟ್ಟು ನನ್ನ ತಂದೆ ವಯಸ್ಸಾದವರು, ಅವರನ್ನು ನಾನು ನೋಡ್ಕೊಳ್ಬೇಕಾದ್ದು ನನ್ನ ಮುಖ್ಯ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಅವರು ಕೂಡ ಧೈರ್ಯದಲ್ಲಿ, ನನ್ನ ಧೈರ್ಯ ಕೆಡಬಾರ್ದು ಅಂತ ಅವರು ಕೂಡ ಧೈರ್ಯ ನನಗೆ ತುಂಬುತ್ತಾ ಇದ್ದಾರೆ. ಹಾಗಾಗಿ ಆ ರೀತಿಯಲ್ಲಿ ನಾನೊಂದು ಧೈರ್ಯ ಇಟ್ಕೊಂಡು ಈಗ ನಿಂತಿದ್ದೇನೆ ಅಷ್ಟೇ. ಆರೋಪಿನ ಹಿಡಿದ ಮೇಲೆ ಅವ ಯಾಕೆ ಮಾಡಿದ್ದು, ಉದ್ದೇಶ, ಅದೆಲ್ಲ ನಮಗೆ ಬೇಕಲ್ಲ ಸರ್. ಅದನ್ನು ನಾವು ಹೇಳಿದ ಮೇಲೆ ಮತ್ತಿನ ನಿರ್ಧಾರವನ್ನು ಸರ್ಕಾರ ತೆಗೊಳ್ತದೆ. ಅಲ್ಲಿಗೆ ವಿಷಯ ಮುಗಿದ್ರು ನಮ್ಮ ಮಗನ ನೋವು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಸರ್, ಖಂಡಿತ ಸಾಧ್ಯ ಇಲ್ಲ, ನೆಮ್ಮದಿನೇ ಇಲ್ಲ. ಆದರೂ ನನ್ನ ಮಗನಿಗೊಂದು ನ್ಯಾಯ ಸಿಕ್ಕಿದೆ ಅಂತ ಹೇಳುವಂಥ ಒಂದು ವಿಶ್ವಾಸ ನಮ್ಮಲ್ಲಿ ಸ್ವಲ್ಪ ಸಮಾಧಾನ ತರ್ಬೋದಷ್ಟೇ. ನೋಡುವ ಸರ್, ಕಾದು. ಯಾಕಂತ ಹೇಳಿದ್ರೆ ಸದನದಲ್ಲೂ ಚರ್ಚೆ ಆಗಿದೆ. ಬಹುದೊಡ್ಡ ಪ್ರಾಮುಖ್ಯತೆ ವಿಷಯ ಅಂದ್ರೆ ಒಂದು ಸರ್ಕಾರಿ ಶಾಲೆ ವಿದ್ಯಾರ್ಥಿ ಅಂತ ಹೇಳಿ. ಖಂಡಿತವಾಗೂ
ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರೆ ರಾಜ್ಯದ ಜನತೆನೂ ತುಂಬಾ ಕಾಯ್ತಾ ಇದ್ದಾರೆ ಇದಕ್ಕೆ. ನೋಡುವ, ನೀವು ಜನತೆಗೂ ನಾನು ಮನವಿ ಮಾಡ್ತಾ ಇದ್ದೇನೆ, ಇಂತಹ ಸುಳ್ಳು ಆರೋಪವನ್ನು ಅವರು ಯಾವತ್ತೂ ಕೂಡ ನಂಬಬಾರ್ದು. ಹಾಗೆ ಒಂದು ವೇಳೆ ಅವರಿಗೆ ಅದು ಹೌದು ಅಂತ ಹೇಳಿ ಕಂಡಲ್ಲಿ ನಮ್ಮನ್ನು ಬಂದು ಒಮ್ಮೆ ಮಾತನಾಡಿಸಿ ಅದ ಪರಿಸ್ಥಿತಿಯನ್ನು ಅರ್ಥ ಮಾಡಿ ಮತ್ತೆ ಅವರು ಏನು ಬೇಕಿದ್ರು ಕಮೆಂಟ್ ಅದು ಏನೋ ಬೇಕಿದ್ರು ಮಾಡಲಿ. ಅದಕ್ಕಿಂತ ಮೊದಲು ದಯವಿಟ್ಟು ಜನತೆ ಕೂಡ ಅಂಥದ್ದನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಆದಷ್ಟು ಬೇಗನೆ ಸುಮಂತ್ ಹತ್ಯೆ ಆರೋಪಿಗಳು ಸಿಗಬೇಕು, ಆದಷ್ಟು ಬೇಗ ನಮಗೆ ಹತ್ಯೆ ಮಾಡಿದವನು ಸಿಕ್ಕಲೇಬೇಕು ಅಂತೇಳಿ ನಾವು ಕಾಯ್ತಾ ಇದ್ದೇವೆ. ಇದಕ್ಕೆ ಪೊಲೀಸನವರು ಸ್ಪಂದಿಸ್ತಾ ಇದ್ದಾರೆ, ಹಿಡಿತಾರೆ ಅಂತ ವಿಶ್ವಾಸ ಕೂಡ ನನ್ನಲ್ಲಿ. ಆ ತಟ್ಟೆಲ್ಲ ಮಾಡಿ ಲೆವೆಲ್ ಮಾಡಿ ಅಲ್ಲಿ ಅಂತಿಮ ಸಮಾಧಿಯಲ್ಲಿ ಮಾಡಿದ್ವಿ. ಅವ ಮಾಡಿದ್ರಲ್ಲಿ ಅವನೇ ಮಾಡಿದ ತಟ್ಟದು ಈ ವರ್ಷ ಮೊನ್ನೆ ರಜೆಯಲ್ಲಿ ಅವನೇ ಮಾಡಿ, ನಾನು 10 ಸಸಿ ನಿಲ್ತದಪ್ಪ 10 ಸಸಿ ಹಾಕ್ತೇನೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಆಯಿತು ಅಂತ ಹೇಳಿದೆ, ನಿಂದು ಸಾಧ್ಯ ಇಲ್ಲ ಮರೆ ಗಟ್ಟಿ ಉಂಟಲ್ಲಿ, ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿದೆ. ಅವನೇ ಶುರು ಮಾಡಿದ್ದು, ಅಷ್ಟು ಮಾಡಿ ಆಗುವಾಗ ಅದಕ್ಕೆ ನಾನು ಇನ್ನು ಅವನೇ ಮಾಡಿದ ತಟ್ಟಲ್ವ ಅಲ್ಲಿ ಇಡುವ ಅಂತೇಳಿ ನಾನು ಅವನನ್ನು ಅದೇ ತಟ್ಟು ಇದು ಮಾಡಿದೆ. 10 ಸಸಿ ಇಲ್ಲೇ ನಡ್ತಾನೆ. ಹಾಂ, ಆ ಕಡೆ ಹೂವಲ್ಲೇ ಎಲ್ಲ ನಟ್ಟು ಬಿಟ್ಟಿದ್ದಾನೆ, ಅಲ್ಲಲ್ಲೇ ಅಲ್ಲಿವರೆಗೆ ನಟ್ಟಾಗಿದೆ ಅವನಿಗೆ ಮೊನ್ನೆ. ಆ ಕಡೆ ಅದಕ್ಕಿಂತ ಈಚೆ ಇದನ್ನು ಲೆವೆಲ್ ಮಾಡಿ ಮತ್ತೆ ಈಗ ನಡುವ ಅಂತೇಳಿ ಅವನು ಸುಮಂತ್ ಅಂತಿಮ ಇದು ಮಾಡಿದ್ದು ಇಲ್ಲೇನೆ. ತುಂಬಾ ನೋಡ್ಬೋದು ನೀವು, ಅವನ ಅಂತಿಮ ವಿಧಿ ವಿಧಾನ ಅಂತ ಹೇಳಿದ್ರೆ ಅವನ ಅಂತಿಮ ಸಂಸ್ಕಾರ ಮಾಡಿದ ಇದೇ ಜಾಗ. ಮಾನ್ಯ ವೀಕ್ಷಕರೇ, ಏನು ಒಂದೀಗ ಪ್ರಶ್ನಾರ್ಥಕ ಚಿಹ್ನೆ ಆಗೇ ಇದೆ, ಅದು ನೀವೇನಂತೀರಾ? ಹೌದು, ಹತ್ಯೆ ಆಗಿದೆ ಅಂತೀರಾ, ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಅಂತೀರಾ? ಅಲ್ಲ, ನಮ್ಮ ಲೆಕ್ಕದಲ್ಲಿ ಹತ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಆಗಿ ಉಳಿದಿದೆ, ಅದು ಪ್ರಶ್ನೆಯಾಗಿ ಉಳಿದಿದೆಲ್ಲ. ಎಲ್ಲ ಪ್ರಶ್ನೆ ಹೊರತು ಉತ್ತರ ಸಿಗ್ತಾ ಇಲ್ಲ. ಹತ್ಯೆ ಏನಾಯ್ತು, ಇಲ್ಲಿಗೆ 25 ದಿವಸ ಆಯ್ತು. ಗ್ರಾಮೀಣ ಪ್ರದೇಶದ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ, ನೀವು ಅವ್ರ ತಂದೆಯವರು ನೋಡಬಹುದು, ಅಡಿಕೆ ತೋಟದವರು, ಅವರು ಕೃಷಿಕರು. ಹೀಗಾಗಿ ಈ ಕೇಸಿನ ಬಗ್ಗೆ ಸುಮಾರು ಅಂತ ಹೇಳಿದ್ರೆ ಎಷ್ಟು ಡಿಲೇ ಆಗ್ತಾ ಹೋಗ್ತಾ ಇದೆ ತನಿಖೆಯಲ್ಲಿ ಅಂತ ಹೇಳಿದ್ರೆ ಇನ್ನೂವರೆಗೂ ಯಾವ ಉತ್ತರ ಸಿಗ್ತಾ ಇಲ್ಲ. ಹಾಗೆ ಸುಮಾರು ದಿಕ್ಕಿನ ಕಡೆ ಚರ್ಚೆ ಆಗ್ತಾ ಇದೆ. ಇದು ಒಂದು ಕಡೆ ಕೇರಳ ಕಡೆನೂ ಹೋಗುತ್ತೆ, ಒಂದು ಕಡೆ ಈ ಕಡೆನೂ ಬರುತ್ತೆ. ಸೊ ಈ ರೀತಿ ಹೀಗಾಗಿ ಅವರೇ ಇದ್ದಾರೆ, ಸ್ವತಃ ಅವರ ತಂದೆಯವರು ಸುಬ್ರಹ್ಮಣ್ಯ ನಾಯ್ಕ ಅವರಿದ್ದಾರೆ. ಅವ್ರ ಹತ್ರನೇ ಕೇಳುವ ಏನಾಗಿದೆ ಏನಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಈ ಒಂದು ಕೇಸಿನ ಬಗ್ಗೆ ಇಡೀ ರಾಜ್ಯವೇ ಕುತೂಹಲದಿಂದ ನೋಡ್ತಾ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ಸದನದಲ್ಲೂ ಇದು ಬಹುದೊಡ್ಡ ಚರ್ಚೆ ಆಗುತ್ತೆ. ಆಗ ಸ್ವತಃ ಗೃಹ ಮಂತ್ರಿಗಳು ಹೇಳ್ತಾರೆ ಆರೋಪಿಗಳು ಇನ್ನೇನು ಸಿಗ್ತಾರೆ ಅಂಥೇಳಿ. ಇದ್ರ ಮಧ್ಯೆ ಸುಮಾರು ಚರ್ಚೆಗಳು ಇಲ್ಲಿ ನಡೀತಾ ಇದ್ದಾವೆ. ಹೀಗಾಗಿ ಸುಬ್ರಹ್ಮಣ್ಯ ನಾಯಕ್ ಅವ್ರ ಹತ್ರನೇ ಅವ್ರ ತಂದೆಯವ್ರ ಹತ್ರ ಕೇಳುವ. ಅವ್ರ ತೋಟದಲ್ಲೇ ಇದ್ದೇವೆ, ಏನಿಲ್ಲ ಏನಿತ್ತು ಅಂತ ಹೇಳಿ. ಸರ್, ಒಂದಂತ ಹೇಳಿದ್ರೆ ನೀವು ಹೇಳಿದ್ರ 1 ಕೆರೆ ಇಲ್ಲ 3 ಕೆರೆ ಇದೆ ಅಂತ ಹೇಳಿದ್ರೆ ನಿಮ್ಮ ಮನೆಯಿಂದ ಇಳಿದಾಗ ಮೊದಲೊಂದು ಚಿಕ್ಕದಾಗಿ ಬರುತ್ತೆ, ಅದಾದ ಮೇಲೆ ಇನ್ನೊಂದು 2ನೇ ಪ್ರಶ್ನೆ ಅಂತ ಹೇಳಿಕೊಳ್ಳೇನೆ ಮಾಸ್ಕ್ ಅಂತ ಹೇಳಿದ್ರೆ ಈ ಕ್ಯಾಪ್ ತರ ತಲೆ ಹಾಕೊಂಡಿದ್ದ, ಆ ರೀತಿಯ ಜಾಕೆಟೇ ಹಾಕಿದ್ದು. ಅದು ಡೈಲಿ ಬೆಳಿಗ್ಗೆ ಹೋಗೋತ್ತೀಗ. ಹೌದು, ಬೆಳಿಗ್ಗೆ. ಇನ್ನೊಂದು ಬಹುದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಇವತ್ತು ಬರ್ತಾ ಇರೋದಂತ ಹೇಳಿದ್ರೆ ಅವತ್ತಿನ ಬೆಳಗ್ಗೆ ಒಂದು ಆಟೋಗೆ ಬೈಕ್ ಡಿಕ್ಕಿ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದ್ದೇನೆ? ಇದು ಸುದ್ದಿ ಹರಡ್ತಾ ಇದೆ. ಸೊ ಇದು ಒಂದು ಬೈಕ್ ಡಿಕ್ಕಿ ಆಗಿದೆ ಅನ್ನುವಂಥದ್ದು. ಇದ್ರ ಮಧ್ಯ ಸುಮಾರು ಸುದ್ದಿಗಳು ಹರಡ್ತಾ ಇದಾವೆ. ಅದು ಅವ್ರ ಹತ್ರನೇ ಕೇಳುವ, ಬನ್ನಿ.